ಮಾತಾಡ್ರಿ, ವೈರಲ್ ಮಾಡ್ಬಿಡ್ತಾರೆ. ಗೈಸ್, ಈಗ ನಾವು ಬಂದಿರೋದು ಬಾಗ್ಲೂರಿನಲ್ಲಿ ಲೊಕೇಟ್ ಆಗಿರೋ ಹೀರೋ ಶೋರೂಮ್ಗೆ. ಫೈನಲಿ ಒಳಗಡೆ ಹೋಗೋಣ. ನಾವು ಶೋರೂಮ್ಗೆ ಹೋಗೋಷ್ಟರಲ್ಲಿ ಗಾಡಿ ಪೂರ್ತಿ ರೆಡಿ ಮಾಡಿ ಗಾಡಿ ಡೆಲಿವರಿಗೆ ನಿಲ್ಲಿಸಿದ್ರು. ನಮ್ಮ ಹುಡುಗನ ಕಡೆ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು ಅಂತ ಅವ್ರಿಗೋಸ್ಕರ ಕಾಯ್ಕೊಂಡು ಕುತ್ಕೊಂಡಿದ್ರಿ. ಅಷ್ಟರಲ್ಲಿ RCB ಫ್ಯಾನ್ಗೂ ಮುಂಬೈ ಫ್ಯಾನ್ಗೂ ಅಲ್ಲೇ ಕಾನ್ವರ್ಸೇಷನ್ ಆಗುತ್ತೆ. ಆ ಕಾನ್ವರ್ಸೇಷನ್ ಸಕ್ಕದಾಗಿತ್ತು, ಹಾಕ್ತೀನಿ ನೋಡ್ಕೊಂಬನ್ನಿ. ಮಾತಾಡ್ರಿ, ನೀವು RCBನಾ? ಇಲ್ಲಿರೋರು ಎಲ್ಲರೂ RCB, ಇವರೊಬ್ರು ಮುಂಬೈ. ಎಮ್ಮೈದವ್ರು ನೀವೇನ್ ಕಿತ್ತು ದಬ್ಬಾಕಿದ್ರ ಹೇಳಿ? ಇವಾಗ ನೀವೇನ RCBಗೆ ಬರಲ್ಲ, ನೀವು RCBಗೆ ಬರಲ್ಲ, MIನೇ. ಯಾಕೆ MIಗೆ? ರೋಹಿತ್ ಶರ್ಮಾ. ಗೈಸ್, ಇದೆಲ್ಲ ಜಸ್ಟ್ ಫನ್ಗೋಸ್ಕರ ಅಷ್ಟೇ. ಇದೆಲ್ಲ ಮುಗಿದ್ಮೇಲೆ ನಮ್ಮ ಹುಡುಗ ಪ್ರೊಸೀಜರ್ ಏನೈತೆ ಎಲ್ಲಾನು ಮುಗಿಸ್ದ. ಪ್ರೊಸೀಜರ್ ಮುಗಿಯೋಷ್ಟೊತ್ತಿಗೆ ಫ್ಯಾಮಿಲಿ ಮೆಂಬರ್ಸ್ ಬಂದರು ಅಂತ ಫೈನಲ್ಲಿ ನಮ್ಮ ಹುಡುಗ ಗಾಡಿ ಡೆಲಿವರಿ ತೊಗೊಳಕ್ಕೆ ರೆಡಿ ಆಗಿದ್ದಾನೆ. ಗೈಸ್, ಅವ್ನು ಫೈನಲಿ ಗಾಡಿ ತೊಗೊಂಡಿರೋದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಗೈಸ್, ಬಂದು ಗಾಡಿ ಅಂತ ತೊಗೊಂಡ್ರಿ ನೋಡ್ರಿ, ಓಡಿಸ್ತಾ ಇದ್ದಾನೆ ಗಾಡಿನ. ಅವನಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ಕಷ್ಟ ಬಿಟ್ಟು ಕೆಲ್ಸಕ್ಕೆ ಹೋಗಿ ಗಾಡಿನ ಫುಲ್ ಪೇಮೆಂಟಲ್ಲಿ ಗಾಡಿ ತಗೊಂಡಿದ್ದಾನೆ. ಲುಕ್ ಅಂತೆ, ಲುಕ್ ಮಾತ್ರ ಸೆಕ್ಸಿ ಸೂಪರ್ ಆಗೈತೆ. ಆಕ್ಚುಲಿ ಗಾಡಿ ಓನರ್ ಅಲ್ವಾ, ಗಾಡಿ ಓನರ್ ಫಸ್ಟ್ ಓಡಿಸ್ಲಿ ಅಂತ ಬಿಟ್ಟಿದ್ದೀನಿ. ಈಗ ಅವ್ನು ಪೆಟ್ರೋಲ್ ಹಾಕ್ಸಿದಾನಿಗೆ ನೆಕ್ಸ್ಟ್ ನಾನು ಟೇಕ್ ಓವರ್ ಮಾಡ್ತೀನಿ ಆ ಗಾಡಿನ. ಎಕ್ಸ್ಪಲ್ಸೇ ಬೇಕು ಅಂತ ತಗೊಂಡಿದ್ದಾನೆ. ಎಣ್ಣೆ ಸೂಪರ್. ಗೈಸ್, ಫೈನಲಿ ಗಾಡಿ ಅಂತೂ ಸೆಕ್ಸಿ ಕಾಣ್ತೈತೆ. ಸೊ ಗಾಡಿ ಒಂದ್ಸತಿ ಓಡಿಸ್ಬಿಟ್ಟು ನೋಡ್ತೀನಿ. ಗಾಡಿ ಓನರ್ ನೋಡಿ, ಗಾಡಿ ಓನರ್ ಬರ್ತಾ ಇದ್ದಾನೆ. ಈಗ ನನ್ನ ಗಾಡಿನ ಅವನಿಗೆ ಕೊಡ್ತಾ ಇದ್ದೀನಿ, ಅವನ ಗಾಡಿ ನಾನು ತಗೊತಾ ಇದ್ದೀನಿ. ಗಾಡಿ ಹುಷಾರಾಗಿ ಓಡಿಸಪ್ಪ. ಸೊ ಗಾಯ್ಸ್, ಗಾಡಿ ಓಡಿಸಿ ನೋಡೋಣ. ಕಂಫರ್ಟಬಲ್ ಮಾತ್ರ ಸೆಕ್ಸಿ ಗಾಡಿ ಅಂತೂ ಕುತ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಆರಾಮಾಗಿ ಸಕ್ಕತ್ತಾಗಿದೆ ಗಾಡಿ. ಬ್ರೋ, ಚಿನ್ಮೋನ್ ಫುಲ್ ಲೂಸ್ ಆಗ್ಬಿಟ್ಟಿದೆ ಬ್ರೋ. 40,000 ರೂಪಾಯಿ ಫೋನ್ ಹೊರಟೋಗಿರೋದು ಇವಾಗ. ಯಾಕೆಂದ್ರೆ ಚಿನ್ಮೋನ್ ಫುಲ್ ಲೂಸ್ ಆಗಿದೆ. इसका कारण नरेंद्र मोदी है. ಗಾಡಿ ಮಾತ್ರ ದೇವರಾಣೆ ಸಕ್ಕತ್ತಾಗಿದೆ ಗಾಡಿ. ಹೆಂಗ ಹೋಗ್ತಾ ಇದೆ ಗೊತ್ತಾ ಗೈಸ್, ಗಾಡಿ ಹೊಸ ಗಾಡಿ ಬೇರೆ, ಬೆಂಕಿ. ಭಯನೇ ಬೀಳಲ್ಲ, ಎಲ್ಲಿಗೂ ಭಯ ಬೀಳಲ್ಲ. ಅದ್ರಲ್ಲೂ ನಮ್ಮ ಕೈಗೆ ಈ ತರ ಗಾಡಿ ಸಿಕ್ಬಿಟ್ರೆ ಅಂತ ನಾನು ದೇವರಾಣೆ ಭಯನೇ ಬೀಳಲ್ಲ. ಚೆನ್ನಾಗಿದೆ ಗಾಡಿ. ಇವತ್ತು ಆ್ಯಕ್ಚುಲಿ ಏನು ಬೇಜಾರಾಯ್ತಂದ್ರೆ, ಒಳ್ಳೆ ಕಂಟೆಂಟ್ ಇತ್ತು, ಮಿಸ್ ಆಯಿತು. ಏನಪ್ಪ ಅಂದರೆ, ಗಾಡಿನ ಸೈಡ್ಗೆ ಹಾಕಿದ್ದೀವಿ, ಹೊಸ ಗಾಡಿ ಅಲ್ವಾ, ಸ್ವಲ್ಪ ಫೋಟೋ ಗಿಡ ತೆಕ್ಕೊಳ್ಳೋಣ ಅಂತ ಗಾಡಿ ಸೈಡ್ಗೆ ಹಾಕಿದ್ರಿ. ಓಕೆ, ಪೊಲೀಸರು ಬಂದ್ಬಿಡೋದು. ನಮ್ಮ ಹುಡುಗ ಬಯಲೇನೋ ಹಾಕೊಂಡಿದ್ದ ಅಂದ್ಬಿಟ್ಟು ಗಾಂಜಾ ತಂದಿದ್ದೀರಾ ಅಂತ ಬಂದ್ಬಿಟ್ಟಿದ್ದಾರೆ ಪೊಲೀಸರು. ಒಳ್ಳೆ ಕಂಟೆಂಟ್ ಮಿಸ್ ಆಯಿತು. ಹೋಗಯ್ಯ. ತಲೆ ಅಂತೂ ಸಿಕ್ಕಾಪಟ್ಟೆ ನೋವ್ತೈತೆ. ಇವತ್ತು 3ನೇ ಸತಿ ಪೆಟ್ರೋಲ್ ಬಂಕ್ ಬರ್ತಾ ಇರೋದು. ಹಿಂಗೇನಾ? ಎಷ್ಟಕ್ಕೆ ಹಾಕ್ಸ್ತೀಯಾ? ಹಾಂ, ನಂದಕ್ಕೆ ಬೇಡ.
ಗೈಸ್ ಏನಂದರೆ ಬಂಕಲೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು, ನಂದು ಐ ಡಿ ಕೂಡ ಫಾಲೋ ಮಾಡಿಕೊಂಡ್ರು ಆ್ಯಂಡ್ ಯೂಟ್ಯೂಬ್ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡವ್ರೆ. ಬಟ್ ಏನಂದರೆ ಅವ್ರು ಕ್ಲಿಪ್ ಹಾಕೋಣ ಅಂದರೆ ನಂದು ಮೈಕು ಮ್ಯೂಟ್ ಆಗಿ ಆಫ್ ಆಗೋಗಿದೆ ಚಾರ್ಜ್ ಖಾಲಿಯಾಗಿ, ಅದಕ್ಕೆ ಅವ್ರ ಕ್ಲಿಪ್ನ ಹಾಕೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಅದನ್ನು ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ದೀನಿ ರೀಲು. ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಅಂಟರ್ ಸ್ಟ್ರೀಟ್ ವ್ಲಾಗ್ ಅಂತಲೇ ಇದೆ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕ್ಲಿಪ್ ಇನ್ನೂ ತುಂಬ ಇದ್ದಾವೆ ಹಾಕೋದು, ಬಟ್ ಏನಂದರೆ ನನ್ನ ಮೈಕ್ ಆಫ್ ಆಗಿ ಎಲ್ಲ ಕ್ಲಿಪ್ಪು ಕೂಡ ಮ್ಯೂತಲ್ಲೇ ಬಂದಿದೆ. ಇಟ್ಸ್ ಓಕೆ. ನನ್ನ ಅಕೌಂಟ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನು ಮೆಚ್ಚೋಕ್ಕಿನ್ನ ತುಂಬ ವೀಡಿಯೋಸ್ನ ಬಿಡ್ತಾ ಇರ್ತೀನಿ. ಸೊ ನಿಮ್ಮ ಬೆಂಬಲ ನಮಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.